ಓಕೆ, ಮೊದಲನೇ ನೋಡೋಣ. ಚಿಕ್ಕಮಗಳೂರಿನಲ್ಲಿ ಸ್ವಪಕ್ಷರಿಂದಲೇ ಆಕ್ರೋಶ ಎದುರಿಸ್ತಾ ಇರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಆಲ್ದೂರಿನ ಕೆರೆಮಕ್ಕಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಇದಕ್ಕೂ ಮುನ್ನ ಚಿಕ್ಕಮಗಳೂರಿನ ಜೈಲಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ. ಮತೀಯ ಗುಂಡಾಗಿರಿ ಕೇಸ್ಗಳಲ್ಲಿ ಸಿಲುಕಿರುವ ಹಿಂದೂ ಪರ ಕಾರ್ಯಕರ್ತರನ್ನು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಸಂದೇಶ್ ಖಲಿ ಕೇಸ್ನಲ್ಲಿ ಟಿಎಂಸಿ ನಾಯಕ ಶಾಜಹಾನ್ ಶೇಖ್ ಬಂಧಿಸುವಂತೆ ಕೋಲ್ಕತಾ ಹೈಕೋರ್ಟ್ ನೀಡಿದ ಆದೇಶವನ್ನು ಬಿಜೆಪಿ ಸ್ವಾಗತಿಸಿದೆ. ಇನ್ನು ಶಾಜಹಾನ್ ಶೇಖ್ ಒಂದು ವಾರದೊಳಗೆ ಅರೆಸ್ಟ್ ಮಾಡ್ತೀವಿ ಅಂತ ಮಮತಾ ಸರ್ಕಾರ ತಿಳಿಸಿದೆ. ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಹೋರಾಟ ಈಗ ಮತ್ತಷ್ಟು ತೀವ್ರಗೊಂಡಿದೆ. ಜಲ್ನಾ ಜಿಲ್ಲೆಯ ಅಂಬಾದೆ ಎಂಬಲ್ಲಿ ಸರ್ಕಾರಿ ಬಸ್ಗೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋಕೆ ಪೊಲೀಸರು ಕರ್ತವ್ಯ ಹಾಕಿಬಿಟ್ಟಿದ್ದಾರೆ. 3 ಜಿಲ್ಲೆಯಲ್ಲಿ ಇಂಟರ್ನೆಟ್ ಸೇವೆ ಎಲ್ಲ ಬಂದ್ ಮಾಡಿದ್ದಾರೆ. ಹೋರಾಟಗಾರ ಮನೋಜ್ ವಿರುದ್ಧ ಸಿಎಂ ಏಕನಾಥ್ ಶಿಂದೆ ಖಂಡಿಸಿದ್ದಾರೆ. 2023-24ನೇ ಸಾಲಿನ 384 ಕೆಎಎಸ್ ಹುದ್ದೆಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಮಾರ್ಚ್ 4ರಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಏಪ್ರಿಲ್ 3 ಅರ್ಜಿ ಸಲ್ಲಿಸಲು ಕೊನೆ ದಿನವಾಗಿದೆ. ಮೇ 5ರಂದು ಪೂರ್ವಭಾವಿ ಪರೀಕ್ಷೆ ನಡೆಯುತ್ತೆ. 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ವಯೋಮಿತಿ ಕಡ್ಡಾಯಗೊಳಿಸಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ RTE ಕಾಯ್ದೆಯ ಪ್ರಕಾರ 1ನೇ ತರಗತಿ ಪ್ರವೇಶಕ್ಕೆ 6 ವರ್ಷ ನಿಗದಿ ಮಾಡಲಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ 2022ರ ಮಾರ್ಚ್ನಿಂದಲೇ ಈ ನಿಯಮ ಜಾರಿಯಲ್ಲಿದೆ. 5 ವರ್ಷ 10 ತಿಂಗಳು ಆಗಿದೆ. ಚುನಾವಣಾ ಬಾಂಡ್ಗಳನ್ನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಖ್ಯಾತ ಅರ್ಥಶಾಸ್ತ್ರಜ್ಞ ಮತ್ತು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಅಮೃತ್ಯ ಸೇನ್ ಸ್ವಾಗತಿಸಿದ್ದಾರೆ. ಇದೊಂದು ದೊಡ್ಡ ಹಗರಣ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಚುನಾವಣಾ ಬಾಂಡ್ಗಳನ್ನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಖ್ಯಾತ ಅರ್ಥಶಾಸ್ತ್ರಜ್ಞ ಮತ್ತು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಅಮರ್ತ್ಯ ಸೇನ್ ಸ್ವಾಗತಿಸಿದ್ದಾರೆ. ರೈತರ ಹೋರಾಟಗಳು ಮುಂದುವರೆದಿವೆ. ಬಠಿಂಡಾದಲ್ಲಿ ಪಿಡಬ್ಲ್ಯೂಡಿ ಪ್ರತಿಕೃತಿಯನ್ನು ರೈತರು ದಹಿಸಿದ್ದಾರೆ. ಏಮ್ಸ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರದ ಮಾಜಿ ಮಂತ್ರಿ ಹರ್ಸಿಮ್ರತ್ ಕೌರ್ ರೈತರ ಹೋರಾಟದ ಬಗ್ಗೆ ಧ್ವನಿ ಎತ್ತಿದ್ದು ಕೆಲವು ಹೊತ್ತು ವಾಕ್ಸಮರ ಕಾಣಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆಗೆ ಮತ್ತೊಬ್ಬ ಮಹಿಳೆ ಬಲಿಯಾಗಿದ್ದಾರೆ. ಸಿದ್ದಾಪುರ ತಾಲೂಕಿನ ಕೋರ್ಲಕೈನಲ್ಲಿ 60 ವರ್ಷದ ಮಹಿಳೆ ಚಿಕಿತ್ಸೆ ಫಲಿಸದೆ ಮಣಿಪಾಲದಲ್ಲಿ ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ಕೆಎಫ್ಡಿಗೆ ಬಲಿಯಾದವರ ಸಂಖ್ಯೆ ಈಗ 8ಕ್ಕೇರಿದೆ. ಜಿಲ್ಲೆಯಲ್ಲಿ 43 ಜನರಿಗೆ ಸೋಂಕು ಕಾಣಿಸಿದೆ. ರಾಜ್ಯದಲ್ಲಿ ಪೊಲೀಸ್ ಸಿಬ್ಬಂದಿಯ ಅಂತರ್ಜಿಲ್ಲಾ ವರ್ಗಾವಣೆಗೆ ರಾಜ್ಯ ಸರ್ಕಾರ ಕೊನೆಗೂ ಕ್ರಮ ಕೈಗೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದೆ. ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯದಲ್ಲಿ 4ನೇ ದಿನವೇ ಟೀಂ ಇಂಡಿಯಾ ಗೆದ್ದು ಬಿಗಿದೆ. ಈ ಮೂಲಕ 5 ಟೆಸ್ಟ್ಗಳ ಪಂದ್ಯ ಸರಣಿಯನ್ನು 3-1 ಅಂತರದಿಂದ ವಶಪಡಿಸಿಕೊಂಡಿದೆ. ಕೊಹ್ಲಿ, ಪೂಜಾರ, ರಹಾನೆ, ಕೆಎಲ್ ರಾಹುಲ್ರಂತಹ ಪ್ರಮುಖರು ಇಲ್ಲದಿದ್ದರೂ ಕೂಡ ಯುವ ಬ್ಯಾಟರ್ಗಳ ನೆರವಿನಿಂದ ಭಾರತ ಈ ಸಾಧನೆ ಮಾಡಿದೆ. ಕೊನೆಯ ಟೆಸ್ಟ್ ಧರ್ಮಶಾಲಾದಲ್ಲಿ ನಡೆಯಲಿದೆ.